ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸೆಲ್ ಮ್ಯಾನ್ ಪೇಜ್. ಸೊ ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಿದ್ವಿ. ಇವತ್ತಿನ ಅಪ್ಡೇಟ್ ಏನಪ್ಪ ಅಂದರೆ ಆಲ್ಮೋಸ್ಟ್ 20 ಡೇಸ್ ಬ್ಯಾಕು ಈ ರೀತಿ ಇದ್ದಂತಹ ತೋಟ ಟೊಮೊಟೊ ಮೊಸಾಯಿಕ್ ವೈರಸ್ಸಿಂದ ಈ ರೀತಿ ಇತ್ತು. ಸೊ ಈಗ ಈ ರೀತಿ ಟರ್ನ್ ಆಗಿದೆ. ಸೊ ಇದಕ್ಕೆ ಏನೆಲ್ಲ ಕೆಮಿಕಲ್ಸನ್ನು ಸ್ಪ್ರೇ ಮಾಡಿದ್ದೀವಿ ಅಂತ ಅಪ್ಡೇಟ್ ಮಾಡ್ತೀನಿ. ಅದರ ಜೊತೆಗೆ ನಮ್ಮ ತೋಟದಲ್ಲಿ ವಿಲ್ಟ್ ಅನ್ನೋದು ಬಂದಿತ್ತು. ಸೊ ಈ ಒಂದು ವಿಲ್ಟ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಸಹ ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಂತಹ ಒಂದು ಒಳ್ಳೆ ಕಂಟೆಂಟನ್ನು ನಿಮಗೆ ಕನ್ನಡದಲ್ಲಿ ವೆಜಿಟೇಬಲ್ಸು ಮತ್ತು ಹಾರ್ಟಿಕಲ್ಚರ್ ಕ್ರಾಪ್ಸ್ ರಿಲೇಟೆಡ್ ಫರ್ದರ್ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಬನ್ನಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸ್ಟ್ರೆಸ್ ಬಗ್ಗೆ ತಿಳ್ಕೊಳ್ಳೋಣ. ಗಿಡ ಲಾಸ್ಟ್ ಒಂದು ಆಲ್ಮೋಸ್ಟ್ ಒಂದು 30 ಡೇಸ್ ಯಾವುದೇ ರೀತಿಯಂಥ ಡೆವಲಪ್ಮೆಂಟ್ ಆಗಿರಲಿಲ್ಲ. ಸೊ ಯಾರದೇ ತೋಟ ನೋಡಿದ್ರು ನಂದು ತುಂಬ ಡೆವಲಪ್ಮೆಂಟ್ ತೀರಾ ಕಮ್ಮಿ ಇದೆ ಅಂತ ಕಂಪ್ಲೇಂಟ್ಸ್ ತುಂಬಾ ಬರ್ತಿತ್ತು. ಬಟ್ ಏನೇ ನ್ಯೂಟ್ರಿಮೆಂಟ್ ಕೊಟ್ಟರು ಬರ್ತಿರ್ಲಿಲ್ಲ. ಯಾಕೆ ಬರ್ತಿರ್ಲಿಲ್ಲ ಅಂದರೆ ಅದರಲ್ಲಿ ಒಂದು ಸ್ಟ್ರೆಸ್ ಅಂತ ಒಂದು ಎಲಿಮೆಂಟ್ ಇರುತ್ತೆ. ಸೊ ಸ್ಟ್ರೆಸ್ ಎಲಿಮೆಂಟನ್ನು ನಾವು ನೋಡೇ ಇಲ್ಲ ಆ್ಯಕ್ಚುಲಿ. ಸೊ ಈ ಒಂದು ಕಾನ್ಸೆಪ್ಟ್ ನಮಗೆ ಹೊಸದ್ದು ಆ್ಯಕ್ಚುಲಿ ಟೊಮೆಟೊ ಫಾರ್ಮರ್ಸ್ಗೆ. ತುಂಬ ಜನ ಸ್ಟ್ರೆಸ್ಗೆ ಅಂತ ಸಪ್ರೇಟಾಗಿ ಯಾವುದೇ ರೀತಿಯಾದಂಥ ಸ್ಪ್ರೇಸನ್ನು ಮಾಡ್ತಿರ್ಲಿಲ್ಲ. ಸೊ ಈ ಇಯರು ನಾನೊಂದು ಸ್ಟ್ರೆಸ್ಗೆ ಒಂದು ಬೆಸ್ಟ್ ಕಾಂಬಿನೇಷನನ್ನು ಸ್ಪ್ರೇ ಮಾಡಿದೆ. ಏನಪ್ಪ ಅಂದರೆ ಅದು ಕ್ರಾಪ್ ಮ್ಯಾಕ್ಸ್ ಒಂದು 2 ml, ಅದರ ಜೊತೆಗೆ ಆರ್ಥೋಸಿಲಿಕ್ ಆ್ಯಸಿಡ್ 1 ml ಲೆಕ್ಕದಲ್ಲಿ ನಾನು ಈ ಒಂದು ಟೊಮೆಟೊ ಬೆಳೆಗೆ ಸ್ಪ್ರೇ ಮಾಡಿದೆ. ಕಂಪ್ಲೀಟ್ ಒಂದು 1 ವೀಕ್ ಒಳಗಡೆ ನನಗೆ ರಿಸಲ್ಟನ್ನು ಕಾಣಿಸ್ತು. ಎಕ್ಸಲೆಂಟಾಗಿ ಟೊಮೆಟೊ ಮೊಸಾಯಿಕ್ ವೈರಸ್ಸಿಂದ ಏನು ಬಂದಿರುತ್ತೆ, ಸೊ ಆ ಒಂದು ವೈರಸ್ ಸ್ಟ್ರೆಸ್ಸು ಅದ್ರ ಜೊತೆಗೆ ಟೆಂಪ್ರೇಚರ್ ಸ್ಟ್ರೆಸ್ಸಿಂದನೂ ರಿಕವರಿ ಆಗಿ ಕಂಪ್ಲೀಟ್ ಡೆವಲಪ್ಮೆಂಟ್ ಕಡೆಗೆ ಈ ಒಂದು ತೋಟ ಅನ್ನೋದು ಬಂದಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೀಗೆ ಹೇಳಿದ್ನಲ್ಲ, ಸೊ ಕ್ರಾಪ್ ಮ್ಯಾಕ್ಸು ಆರ್ಥೋಸಿಲಿಕ್ ಆ್ಯಸಿಡ್ ನಿಮ್ಮ ತೋಟ ಏನಾದರೂ ಸ್ಟ್ರೆಸ್ಸಲ್ಲಿ ಇತ್ತು ಅಂದರೆ ಡೆಫಿನೆಟ್ಲಿ ಯೂಸ್ ಮಾಡಿ. ನನ್ನ ಒಂದು ಫಾರ್ಮರ್ಸ್ಗೆ ನಾನು ಸ್ಪ್ರೇ ಮಾಡ್ತಿದ್ದೀನಿ, ಕೆಲವೊಂದು ಫಾರ್ಮರ್ಸ್ಗೆ ನನ್ನ ಒಂದು ಕಾಂಟ್ಯಾಕ್ಟಲ್ಲಿರೋರಿಗೆ, ಬಟ್ ಎಕ್ಸಲೆಂಟ್ ರಿಸಲ್ಟ್ ಅಂತಲೂ ಸಹ ಅವ್ರ ಕಡೆಯಿಂದನೂ ಪಾಸಿಟಿವ್ ಸಿಗ್ನಲ್ಸನ್ನು ಬಂದಿದೆ. ಸೊ ಈ ಒಂದು ಕಾಂಬಿನೇಷನ್ನ ನಾನು ಹ್ಯಾಕೆ ಹೇಳ್ತಿದ್ದೀನಿ ಅಂದರೆ, ಮೊದಲನೇದು ನಿಮಗೆ ಸ್ಟ್ರೆಸ್ ಎಲಿಮೆಂಟನ್ನು ಹೇಳಿದ್ನಲ್ಲ, ಸೊ ಮೊದಲು ಬೇರೆ ಪೊಮೊಗ್ರಾನೇಟಲ್ಲಿ ಈ ರೀತಿಯಾದಂತಹ ಒಂದು ಕ್ರಾಪ್ಸಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸಲ್ಲಿ ಬಳಸ್ತಿದ್ದಾರೆ ಈ ಒಂದು ಆರ್ಥೋಸಿಲಿಕ್ ಆ್ಯಸಿಡ್ನ. ಬಟ್ ನಮ್ಮ ಟೊಮೆಟೊ ಫಾರ್ಮರ್ಸು ತೀರಾ ಕಮ್ಮಿ ಬಳಸ್ತಿರೋದು. ಸೊ ಅದಕ್ಕೆ ಈ ಒಂದು ಕಾಂಬಿನೇಷನ್ ಅಂತ ತಿಳಿಸ್ಕೊಟ್ಟಿದ್ದೀನಿ, ಇದನ್ನು ಮಾಡಿ. ಸೊ ನೆಕ್ಸ್ಟ್ ಇದಾದಮೇಲೆ ಏನು ಬಯೋಟಿಕ್ ಆ್ಯಂಡ್ ನಾನ್ ಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ಬಯೋಟಿಕ್ ಸ್ಟ್ರೆಸ್ ಅಂದರೆ ಈ ಒಂದು ಎಜುಕೇಷನ್ ಇನ್ಫಾರ್ಮೇಷನ್ನು ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ. ಈ ಒಂದು ಟೊಮೆಟೊ ತೋಟದಲ್ಲಿ ನೀವು ಯಾರಾದರೂ ಮಾಡ್ತಿದ್ದೀರಿ ಅಂದರೆ ಈ ಸ್ಟ್ರೆಸ್ಸಿಂದನೇ ಫ್ಲವರ್ ಡ್ರಾಪ್ ಆಗೋದಾಗಿರಲಿ, ಈ ರೀತಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಸೊ ಬಯೋಟಿಕ್ ಸ್ಟ್ರೆಸ್ ಅಂದರೆ ವಿತಿನ್ ದ ಪ್ಲಾಂಟ್ ಸಿಸ್ಟಮ್ ಆಗುವಂತಹ ಒಂದು ಸ್ಟ್ರೆಸ್ಸನ್ನು ಬಯೋಟಿಕ್ ಸ್ಟ್ರೆಸ್ ಅಂತ ಕರೀತಾರೆ. ನಾನ್ ಬಯೋಟಿಕ್ ಆರ್ ಎಕ್ಸ್ಟರ್ನಲ್ ಸ್ಟ್ರೆಸ್ ಅಂತ ಕರಿತೀವಿ. ಸೊ ಅದು ಬರೋದು ನಮಗೆ ಟೆಂಪ್ರೇಚರು, ವೆದರು, ಕಂಪ್ಲೀಟ್ ವೇರಿಯಸ್ ಫ್ಯಾಕ್ಟರ್ಸ್ ಇರುತ್ತೆ. ವಿತಿನ್ ದ ಬಾಡಿ ಆದರೂ ಇನ್ ಪ್ಲಾಂಟ್ ಇರುತ್ತಲ್ಲ, ಈ ಒಂದು ಪ್ಲಾಂಟ್ ಸಿಸ್ಟಮಲ್ಲಿ ಆಗುವಂಥದ್ದು ಸ್ಟ್ರೆಸ್ಸು ಬಾಡಿಕ್ ಸ್ಟ್ರೆಸ್ಸು. ಇದಕ್ಕೆ ನಾವು ಬಯೋಸ್ಟಿಮ್ಯುಲೆಂಟ್ಸ್ ಮುಖಾಂತರ ನಾವು ಕಂಟ್ರೋಲ್ ಮಾಡ್ಕೋಬೋದು. ಲೈಕ್ ಕ್ರಾಪ್ ಮ್ಯಾಕ್ಸ್ ಆಗಿರಲಿ, ಸಾಬಿನ್ ಆಗಿರಲಿ, ತುಂಬ ಮಾರ್ಕೆಟಲ್ಲಿ ಕ್ರಾಂತಿ ಈ ಥರ ಸ್ಟಿಮ್ಯುಲೆಂಟ್ಸ್ ಇದೆ. ಸೊ ಬಯೋಸ್ಟಿಮ್ಯುಲೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಕಂಟ್ರೋಲ್ ಮಾಡ್ಕೋಬೋದು. ಬಟ್ ನಾನ್ ಬಯೋಟಿಕ್ ಸ್ಟ್ರೆಸ್ ಅಂತ ಕರಿತೀವಲ್ವಾ, ಸೊ ಇದು ಟೆಂಪ್ರೇಚರ್ ಮುಖಾಂತರ ಬರೋದು. ಸೊ ಅಥವಾ ಏನೋ ಒಂದು ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಬಂದಾಗ ಬರುವಂಥ ಸ್ಟ್ರೆಸ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಇರೋದೇ ಇಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಆರ್ಥೋಸಿಲಿಕ್ ಆ್ಯಸಿಡ್ ಅನ್ನೋದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅಂದರೆ 100% ಅಂತ ಅಲ್ಲ, ಬಟ್ 90% ಕೆಲಸ ಮಾಡುತ್ತೆ ಅಂತ ನನ್ನ ಅನಿಸಿಕೆ. ನನಗೆ ಕೆಲಸ ಆಗಿದೆ, ನನ್ನ ಒಂದು ಫಾರ್ಮರ್ಸ್ ನಾನು ಸ್ಪ್ರೇ ಮಾಡಿಸಿದ್ದು ಕೆಲಸ ಮಾಡಿದೆ, ಅದಕ್ಕೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಿದ್ದೀನಿ. ಸೊ ಈ ಒಂದು ಆರ್ಥೋಸಿಲಿಕ್ ಆ್ಯಸಿಡ್ ಎನಿ ಬ್ರ್ಯಾಂಡ್ ಯೂಸ್ ಮಾಡಿ, 1 ml ಯೂಸ್ ಮಾಡಿ. ಅದ್ರ ಜೊತೆಗೆ ಕ್ರಾಪ್ ಮ್ಯಾಕ್ಸ್ ಬಯೋಸ್ಟಿಮ್ಯುಲೆಂಟು ಒಂದು 2 ml ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ಸ್ ಅನ್ನೋದು ಕಾಣಿಸುತ್ತೆ. ಸೊ ಇನ್ನು ವಿಲ್ಟ್ ಮ್ಯಾನೇಜ್ಮೆಂಟ್ಗೆ ಬರೋಣ. ಸೊ ಈ ಒಂದು ವಿಲ್ಟ್ ನೀವು ಏನು ಅನ್ಕೊಂಡಿದ್ದೀರಾ ತುಂಬಾ ಡೇಂಜರಸ್ಸು. ಸೊ ನಮ್ಮ ಒಂದು ತೋಟದಲ್ಲಿ ಎಫೆಕ್ಟ್ ಆಗಿದೆ, ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸೋಣ ಅಂತಲೇ ತಿಳಿಸ್ಕೊಡ್ತಿದ್ದೀನಿ. ವಿಲ್ಟಲ್ಲಿ 3 ಟೈಪ್ಸ್ ಆಫ್ ವಿಲ್ಟ್ ಬರುತ್ತೆ ಟೊಮೆಟೊದಲ್ಲಿ. ಒಂದು ಫಿಸೇರಿಯಂ ವಿಲ್ಟ್ ಅಂತ ಬರುತ್ತೆ, ಇನ್ನೊಂದು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಬರುತ್ತೆ, ಇನ್ನೊಂದು ವರ್ಟಿಸಿಲಿಯಂ ವಿಲ್ಟ್ ಅಂತ ಬರುತ್ತೆ. ಸೊ ಈ ಒಂದು ಫಿಸೇರಿಯಂ ವಿಲ್ಟು ನಿಮ್ಗೆ ಗೊತ್ತೇ ಇರುತ್ತೆ, ಸಾಕಷ್ಟು ಜನ ಅನುಭವಿಸ್ತಿರ್ತೀರ ಈ ಒಂದು ಫಿಸೇರಿಯಂ ವಿಲ್ಟಿಂದ. ಮತ್ತು ಬ್ಯಾಕ್ಟೀರಿಯಲ್ ವಿಲ್ಟ್ ಈ ಇಯರ್ ನಾನು ನೋಡಿದಂತಹ ಆಲ್ಮೋಸ್ಟ್ ಪ್ಲಾಟ್ಸಲ್ಲಿ ಬ್ಯಾಕ್ಟೀರಿಯಲ್ ವಿಲ್ಟ್ ಅನ್ನೋದು ತುಂಬ ಸಾಕಷ್ಟು ಬರ್ತಿದೆ. ಕೆಲವರು ಫಾರ್ಮರ್ಸ್ಗೆ ಗೊತ್ತಿಲ್ಲದ್ರೆ ಏನೋ ಬರೀ ಕೋಸೈಡ್ ಮಾತ್ರ ಕೊಡ್ತಿದ್ದಾರೆ, ಬ್ಯಾಕ್ಟೀರಿಯಲ್ ವಿಲ್ಟ್ಗೆ ಬರೀ ಕೋಸೈಡು ಅದ್ರ ಜೊತೆಗೆ ಆಂಟಿಬಯೋಟಿಕನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಎಲ್ಲ ತಿಳಿಸ್ತೀನಿ ಬರ್ತಾ ಬರ್ತಾ. ಮತ್ತು ವರ್ಟಿಸಿಲಿಯಮ್ ತುಂಬ ರೇರ್ ಕೇಸಸಲ್ಲಿ ಒಂದು ವರ್ಟಿಸಿಲಿಯಮ್ ವಿಲ್ಟ್ ಬರುತ್ತೆ. ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಣ, ಬರೀ 2 ಮೇಲೆ ಫೋಕಸ್ ಮಾಡೋಣ. ಒಂದು ಫಿಸೇರಿಯಂ ವಿಲ್ಟು, ಇನ್ನೊಂದು ಬಂದ್ಬಿಟ್ಟು ವರ್ಟಿಸಿಲಿಯಂ ವಿಲ್ಟು. ಈ ಒಂದು ಎರಡೂ ಒಂದು ವಿಲ್ಟ್ಸ್ ಏನು ಬರುತ್ತೆ, ಎರಡೂ ವಿಲ್ಟ್ಸು ನಿಮಗೆ ವೇರಿಯಸ್ ರೀಸನ್ಸಿಂದ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಫಂಗಸ್ ಇನ್ಫೆಕ್ಷನಿಂದನೇ ಬರೋದು. ಸೊ ಈ ಒಂದು ಬ್ಯಾಕ್ಟೀರಿಯಲ್ ವಿಲ್ಟು, ಫಿಸೇರಿಯಂ ವಿಲ್ಟ್ ಬಗ್ಗೆ ಇಂಡೆಪ್ಟ್ ತಿಳ್ಕೊಳ್ಳೋಣ. ಈ ಒಂದು ಫಿಸೇರಿಯಂ ವಿಲ್ಟ್ನ ನಾವು ಯಾವ ರೀತಿ ಕಂಡುಹಿಡಬೇಕು, ನೀವು ಬೇರನ್ನು ನೀಟಾಗಿ ತೊಳಿರಿ, ತೊಳೆದು ಕಾಂಡದನ್ನು ಸೀಳಿ ನೋಡಿದಾಗ ನಿಮ್ಗೆ ಅಲ್ಲಿ ಬ್ರೌನಿಷ್ ಕಲರ್ ಇತ್ತು ಅಂದರೆ ಡೆಫಿನೆಟ್ಲಿ ಅದು ಫಿಸೇರಿಯಂ ವಿಲ್ಟ್ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ವಿಲ್ಟ್ ಇದೆ. ಸೊ ಅಲ್ಲಿ ನಮಗೆ ಎಲ್ಲ ನಾರ್ಮಲಾಗಿ ಇದೆ, ಸ್ಟ್ರಕ್ಚರ್ ಎಲ್ಲ ಕರೆಕ್ಟಾಗಿದೆ ಅಂದರೆ ದೆನ್ ಗಿಡ ಸಾಯ್ತಿದೆ, ಅದಕ್ಕೆ ನಾವು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಕರಿಬೋದು. ಅಂದರೆ ಅದನ್ನು ಚೆಕ್ ಮಾಡಬೇಕಾಗಿರುತ್ತೆ. ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳ್ತೇನೆ ನೋಡಿ. ಸೊ ಅದನ್ನು ನೀವು ಗಿಡನ ನೀಟಾಗಿ ತೆಗೆದು ಬೇರ್ನೆಲ್ಲ ವಾಶ್ ಮಾಡಿ, ಕಟ್ ಮಾಡಿ, ನೀವು ಒಂದು ಟ್ರಾನ್ಸ್ಪರೆಂಟ್ ವಾಟರ್ ಗ್ಲಾಸಲ್ಲಿ ನೀರು ತುಂಬ ಇಟ್ಟು ಆ ಒಂದು ಬೇರ್ನ ಎತ್ಕೊಂಡೋಗಿ ಆ ವಾಟ್ರಲ್ಲಿ ಇಟ್ಟಾಗ ನಿಮಗೆ ಹೊಗೆ ಥರ ರಿಲೀಸ್ ಆಗುತ್ತೆ. ಆ ರೀತಿ ಇದ್ದಾಗ ಅದು ಬ್ಯಾಕ್ಟೀರಿಯಲ್ ವಿಲ್ಟ್. ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಲ್ಟ್ ಯಾವಾಗ ಜಾಸ್ತಿ ಬರುತ್ತೆ,
ಮೊದಲನೇದು ಈ ಒಂದು ವಿಲ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಯಾವಾಗ ವಿಲ್ಟ್ ಬರುತ್ತೆ ಅಂತ ಗೊತ್ತಾಗಬೇಕು. ಸೊ ಮೊದಲನೇದು ಕಂಟಿನ್ಯೂಸ್ ಆಗಿ ಸೇಮ್ ಕ್ರಾಪನ್ನು ನೀವು ಹಾಕ್ತಾ ಇದ್ದಾಗ ಟೊಮಾಟೊ ಮೇಲೆ ಟೊಮಾಟೋನೇ ಅದೇ ಥರ ಹಾಕ್ತಿದ್ರೆ ನಿಮಗೆ ವಿಲ್ಟ್ ಬರೋ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ನಿಮ್ಮ ಭೂಮಿಯಲ್ಲಿ ಇದ್ದರೆ ಪ್ರೀವಿಯಸ್ ಆಗಿ ಅಥವಾ ನೀವು ಗೊಬ್ಬರದಲ್ಲೂ ಕ್ಯಾರಿ ಫಾರ್ವರ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ನಮಗೆ ಈ ಒಂದು ಏನು ವೀಡ್ಸ್ ಆ್ಯಂಡ್ ಫಂಗಲ್ ಡಿಸೀಸಸ್ ಕ್ಯಾರಿ ಫಾರ್ವರ್ಡ್ ಆಗಿದೆ ಕೆಲವೊಂದು ಗೊಬ್ಬರಗಳಿಂದ. ಯಾವ ಗೊಬ್ಬರಗಳು? ಆರ್ಗ್ಯಾನಿಕ್ ಗೊಬ್ಬರದಿಂದನೇ ಹೌದು. ಕ್ಯಾರಿ ಫಾರ್ವರ್ಡ್ ಮಾಡೋದೇ ಯಾವುದು ಆ್ಯಕ್ಚುಲಿ ಆರ್ಗಾನಿಸಮ್ಸ್ನ, ಫಂಗಲ್ ಡಿಸೀಸಸ್ನು ಸಹ. ಸೊ ಅದನ್ನು ನಾವು ಕಂಟ್ರೋಲ್ ಯಾವ ರೀತಿ ಮಾಡ್ಕೋಬೇಕು? ಮೊದಲನೇದಾಗೂ ನಾವು ಪ್ರಿವೆಂಟಿವ್ ಆಗಿ ನಿಮ್ಮ ಒಂದು ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಕೊಟ್ಟು ಪ್ರಿವೆಂಟಿವ್ ಆಗಿ ಕಂಟ್ರೋಲ್ ಮಾಡ್ಕೋಬೋದು. ಆಯಿತಾ? ನಿಮ್ಮ ಭೂಮಿಯಲ್ಲಿತ್ತು ಅಂದರೆ ಕಂಟಿನ್ಯೂಸ್ ಆಗಿ ನೀವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಕೊಟ್ಕೊಂಡು ಕಂಟ್ರೋಲ್ ಮಾಡ್ಕೋಬೋದು. ಸೊ ಅದಾದಮೇಲೆ ಈ ಒಂದು ನಮಗೆ ಕಾಣಿಸೋದು ಯಾವಾಗ? ವಿಲ್ಟು ಯಾವಾಗ ಯಾವ ಸ್ಟೇಜಲ್ಲಿ ಜಾಸ್ತಿ ಕಾಣಿಸುತ್ತೆ ಅಂದರೆ ಫ್ಲವರಿಂಗ್ ಸ್ಟೇಜಲ್ಲಿ, ಅದ್ರ ಜೊತೆಗೆ ಒಂದು 30 ಡೇಸ್ ಮೇಲೆ ಕ್ರಾಪ್ ಆದಲ್ಲಿ ನಿಮಗೆ ಈ ಒಂದು ವಿಲ್ಟ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಆಮೇಲೆ ಫ್ರೂಟಿಂಗ್ ಸ್ಟೇಜ್ ಏನು ನೀನು ಶಾಂಪಲ್ ಹಾಕಬೇಕು ಆ ಟೈಮಲ್ಲಿ ಗಿಡ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಸ್ಪ್ರೆಡ್ಡಿಂಗ್ ಜಾಸ್ತಿ ಆಗಿ ಸತ್ತೋಗೋದು ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ನಾನು ಮ್ಯಾನೇಜ್ಮೆಂಟ್ ಹೇಳಿದೆ. ಸೊ ಬಯಾಲಜಿಕಲ್ ಮ್ಯಾನೇಜ್ಮೆಂಟ್ ಒಂದು ಆಲ್ರೆಡಿ ತಿಳಿಸ್ಕೊಟ್ಬಿಟ್ಟೆ. ಏನಂತ ಟ್ರೈಕೋಡರ್ಮಾ ಸೂಡೋಮೋನಾಸ್ನ ಎವ್ರಿ 15 ಡೇಸ್ ಇಂಟರ್ವಲ್ಸಲ್ಲಿ ಬಿಟ್ಕೊತಾ ಬರ್ರಿ ಅಂತ. ಬಟ್ ಇದು ನಿಮಗೆ ಸಮ್ ಎಕ್ಸ್ಟೆಂಟ್ ಮಾತ್ರ ಕೆಲಸ ಮಾಡುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ಪ್ರೆಡ್ಡಿಂಗ್ ಜಾಸ್ತಿ ಆಯಿತು ಅಂದರೆ ಡೆಫಿನೆಟ್ಲಿ ಅದು ಸಹ ಕೆಲಸ ಮಾಡೋದಿಲ್ಲ. ಅದಕ್ಕೆ ನೀವು ಏನು ಮಾಡ್ಕೋಬೇಕು? ಮೊದಲನೇದು ನಿಮಗೆ ಫಿಸೇರಿಯಂ ವಿಲ್ಟ್ಗೆ ಬರೀ ಕಾರ್ಬನ್ಡಿಸಮು ಅದ್ರ ಜೊತೆಗೆ ನೀವು ಕೋಸೈಡನ್ನು ಬಳಸ್ಕೊಂಡ್ರೆ ಕಂಟ್ರೋಲ್ ಬಂದ್ಬಿಡುತ್ತೆ. ಸೊ ಕಂಟ್ರೋಲ್ ಬರುತ್ತೆ, ಬಟ್ 100% ಸ್ಪ್ರೆಡ್ಡಿಂಗ್ ಅನ್ನೋದು ಕಮ್ಮಿ ಆಗುತ್ತೆ. ಬಟ್ ಬಂದಿರೋದಕ್ಕೆ ರಿಕವರಿ ಆಗೋದಿಲ್ಲ. ಬಟ್ 100% ಗ್ಯಾರಂಟಿನೂ ಅಲ್ಲ. ಸೊ ಕೋಸೈಡ್ ಒಂದು 1.5 ಗ್ರಾಮು, ಕಾರ್ಬನ್ಡಿಸಮು ಒಂದು 2 ಗ್ರಾಮ್ ಲೆಕ್ಕದಲ್ಲಿ ನೀವು ಡ್ರಿಪ್ ಮುಖಾಂತರ ಅದ್ರ ಬಿಟ್ಟು ಡ್ರೆಂಚಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನಿಮ್ಮ ಒಂದು ತೋಟದಲ್ಲಿ ಬ್ಯಾಕ್ಟೀರಿಯಲ್ ವಿಲ್ಟ್ ಇದೆ ಅಂತಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಒಂದು ಆ್ಯಡ್ ಆನ್ ಪ್ರಾಡಕ್ಟನ್ನು ಹಾಕೋಬೇಕಾಗುತ್ತೆ. ಇದು ಏನಪ್ಪ ಅಂದರೆ ವ್ಯಾಲಿಡಾಮೆಸಿನ್ ಆಗಿರಲಿ, ಎನಿ ಆ್ಯಂಟಿಬಯೋಟಿಕ್, ವ್ಯಾಲಿಡಾಮೆಸಿನ್ ಅಂತಲ್ಲ, ಸ್ಟೆಪ್ಟೋಸೈಕ್ಲಿನ್ ಆಗಿರಲಿ, ಪ್ಲಾಂಟಮೆಸಿನ್, ಏನೋ ಒಂದು ಆ್ಯಂಟಿಬಯೋಟಿಕನ್ನು ಮಿಕ್ಸ್ ಮಾಡಿಕೊಂಡು ನೀವು ಕೋಸೈಡ್ ಜೊತೆಗೆ ಬಿಡಬೇಕಾಗುತ್ತೆ. ಸೊ ಇದೆಷ್ಟಪ್ಪ ಅಂದರೆ ಆ್ಯಂಟಿಬಯೋಟಿಕ್ಕು 1/2 ಗ್ರಾಮು, ಅದ್ರ ಜೊತೆಗೆ ಲಿಕ್ವಿಡ್ ಇತ್ತು ಅಂದರೆ 1 ml. ಸೊ ವ್ಯಾಲಿಡಾಮೆಸಿನ್ನು 3% ಲಿಕ್ವಿಡ್ ಬರುತ್ತೆ, 1 ml ಹಾಕ್ಕೋಬೇಕಾಗುತ್ತೆ. ಸೊ ಕೋಸೈಡ್ ಬಂದುಬಿಟ್ಟು 1 to 1.5 ಗ್ರಾಮು. ಸೊ ಇದನ್ನು ಈ ರೀತಿ ಡ್ರಿಪ್ ಮುಖಾಂತರ ಅಥವಾ ಡ್ರೆಂಚ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಈ ರೀತಿ ಮಾಡಿಕೊಂಡಾಗ ನಿಮಗೆ ಕಂಪ್ಲೀಟ್ ಬ್ಯಾಕ್ಟೀರಿಯಲ್ ವಿಲ್ಟ್ ಅನ್ನೋದು ಕಂಟ್ರೋಲ್ ಬರುತ್ತೆ. ಇನ್ನು ವರ್ಟಿಸಿಲಿಯಂ ವಿಲ್ಟು ನಮ್ಮ ಒಂದು ಟೊಮೊಟೊದಲ್ಲಿ ತುಂಬ ರೇರ್ ಕೇಸಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದ್ರ ಬಗ್ಗೆ ನಮ್ಗೆ ಬೇಡ. ತುಂಬ ಫಾರ್ಮರ್ ಪೇನ್ ಪಾಯಿಂಟ್ ಏನಂದ್ರೆ ಫಿಸೇರಿಯಂ ವಿಲ್ಟು, ಅದ್ರ ಜೊತೆಗೆ ಬ್ಯಾಕ್ಟೀರಿಯಲ್ ವಿಲ್ಟು. ಸೊ ಇದಿಷ್ಟು ವಿಲ್ಟ್ ಮ್ಯಾನೇಜ್ಮೆಂಟು ಆ್ಯಂಡ್ ಸ್ಟ್ರೆಸ್ ಕಾನ್ಸೆಪ್ಟ್ ರಿಲೇಟೆಡ್. ಇದೇ ರೀತಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ನು ಕನ್ನಡದಲ್ಲಿ ಟೊಮಾಟೊ ವೆಜಿಟೇಬಲ್ ಕ್ರಾಪ್ಸು, ಅದರ ಜೊತೆಗೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ರಿಲೇಟೆಡ್ ಫರ್ದರ್ ವೀಡಿಯೋಸನ್ನು ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಇದಕ್ಕಾಗಿ ಮೆಟ್ಲಾಕ್ಸೆಲ್ ಮ್ಯಾನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್, ಜೈ ಕಿಸಾನ್.